ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ BEdಗೆ ಅಪ್ಲಿಕೇಶನ್ ಆಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಸ್ವಾಗತ ಅಂತ ತಿಳಿಸ್ತಾ ಇದೀಗ ವಿದ್ಯಾರ್ಥಿಗಳು ಒಂದು ಕನ್ನಡವೇದ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು ಒಂದು ಪ್ರಮುಖ ಮಾಹಿತಿ ಅಂತ ಹೇಳ್ಬೋದಾಗಿದೆ. ಸೊ ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿದ್ಯಾರ್ಥಿನಿಯರು ಒಂದು ಅಪ್ಲಿಕೇಶನ್ ಆಗ್ತಂತ BEd 2 ವರ್ಷದ ಸರ್ಕಾರಿ ಕೋಟಾದ 2024-25 ವರ್ಷ ಏನಿದೆಯಲ್ಲ ಈ ಒಂದು ವರ್ಷದಲ್ಲಿ ಅರ್ಜಿ ಸಲ್ಲಿಸಿರುವಂತಹ ಅಭ್ಯರ್ಥಿಗಳು ವೆಯ್ಟ್ ಮಾಡ್ತಾನೆ ಇದ್ರಿ. ಎಲಿಜಿಬಲ್ ಲಿಸ್ಟ್ ಅಂತಕ್ಕಂಥದ್ದು ಪ್ರಕಟ ಆಗಿಲ್ಲ, ಏನು ಎತ್ತ ನವೆಂಬರ್ 10ನೇ ತಾರೀಕು ಬರುತ್ತೆ ಅಂತ ಹೇಳಿದ್ರು. ಯಾವಾಗ ಪ್ರಕಟ ಆಗುತ್ತೆ ಅಂತೆಲ್ಲ ವಿದ್ಯಾರ್ಥಿಗಳ ಕಡೆಯಿಂದ ಪ್ರಶ್ನೆ ಏನಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದನೇ ಒಂದು ಕನ್ನಡ ವೇದ ಅಂದ್ರೆ ನಾವೇ ಮಾತನಾಡೋದ್ರ ಮುಖಾಂತರದಲ್ಲಿ ಒಂದು ಮಾಹಿತಿನ ಕೂಡ ಸಂಗ್ರಹಣೆ ಮಾಡಿರುವಂತದ್ದಾಗಿರುತ್ತೆ. ಅವ್ರೇನ್ ಮಾಹಿತಿನ ಕೊಟ್ಟಿದ್ದಾರೆ, ಒಂದು ಲಿಸ್ಟ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿ ಬಿಡೋದು ತಿಳ್ಕೊಂತಾರೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನೀವು ಪಡ್ಕೊಂತ ಇರಬಹುದಾಗಿರುತ್ತೆ. ಹೊಸದಾಗಿ ವಿಡಿಯೋ ನೋಡ್ತಿರುವಂತಹ ಅಭ್ಯರ್ಥಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿರಂತರವಾಗಿ BEdಗೆ ಸಂಬಂಧಪಟ್ಟಂತೆ TETಗೆ ಸಂಬಂಧಪಟ್ಟಂತೆ ಒಂದು ಅಡ್ಮಿಷನ್ ಪ್ರೊಸೆಸ್ಗೆ ಸಂಬಂಧಪಟ್ಟಂತೆ A to Z ಮಾಹಿತಿಯನ್ನು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ನಿಖರವಾಗಿ ಒಂದು ಮಾಹಿತಿಗಳನ್ನು ತಿಳಿಸ್ತಾ ಇರ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ, ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೋಬಹುದಾಗಿರುತ್ತೆ. ಹೆಚ್ಚುವರಿ ಮಾಹಿತಿಗಳನ್ನು ನೀವು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಉಚಿತವಾಗಿ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ಇನ್ನಷ್ಟು ಪ್ರತ್ಯೇಕವಾಗಿ ಮಾಹಿತಿಗಳನ್ನು ಪಡ್ಕೋಬೇಕು, ನಿಮಗಿರುವಂಥ ಡೌಟ್ಸ್ಗಳ ಸಂಬಂಧಪಟ್ಟಂತೆ ವಿಡಿಯೋಸ್ನ ನೋಡಬೇಕು, ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಯಾವ್ದಾದ್ರು ಒಂದು ಲೈವ್ ಸ್ಟ್ರೀಮ್ಸ್ಗೆ ಬಂದಂಥ ಸಂದರ್ಭದಲ್ಲಿ ನೀವು ವೀಕ್ಷಣೆ ಮಾಡಬೇಕು ಅಂದ್ರೆ ನಾವು ಮೆಂಬರ್ಸ್ ಅಲ್ಲಿ ಲೈವ್ ಕೂಡ ಬರ್ತಿರ್ತೀವಿ. ಅದನ್ನು ಕೂಡ ಒಂದು ಮೆಂಬರ್ ಆಗೋದ್ರ ಮುಖಾಂತರ ಜಾಯ್ನ್ ಆಗಬಹುದಾಗಿರುತ್ತೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳು ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ವಿದ್ಯಾರ್ಥಿಗಳಿಗೆ ನವೆಂಬರ್ ತಿಂಗಳ 3ನೇ ತಾರೀಕು ತನಕ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಕೊಟ್ಟಿದ್ರಲ್ಲ, ಎಲಿಜಿಬಲ್ ಲಿಸ್ಟ್ ಅಂತಕ್ಕಂಥದ್ದನ್ನು ನವೆಂಬರ್ 10ನೇ ತಾರೀಕು ಪ್ರಕಟ ಮಾಡ್ತೀವಿ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟರು. ಯಾಕಂದ್ರೆ ಸಾಕಷ್ಟು ಹೊಸ ವಿದ್ಯಾರ್ಥಿಗಳು ಕೂಡ ವಿಡಿಯೋ ನೋಡ್ತಾ ಇರಬಹುದಾಗಿರುತ್ತೆ. ಸೊ ಒಂದು ನವೆಂಬರ್ 10ನೇ ತಾರೀಕು ಬೆಳಗ್ಗೆಯಿಂದ ಸಂಜೆ ತನಕ ವಿದ್ಯಾರ್ಥಿಗಳೆಲ್ಲ ವೈಟ್ ಮಾಡಿದ್ರೆ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ ಏನು ಎತ್ತ ಅಂತಂದ್ಬಿಟ್ಟು ಇದೀಗ ಆ ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ನವೆಂಬರ್ 10ನೇ ತಾರೀಕು ಯಾವುದೇ ರೀತಿಯಂತ ಲಿಸ್ಟ್ ಅಂತಕ್ಕಂಥದ್ದು ಇಲಾಖೆ ಕಡೆಯಿಂದ ಪ್ರಕಟ ಆಗಲಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ನವೆಂಬರ್ 11ನೇ ತಾರೀಕು ಇವತ್ತು ಕೂಡ ವಿದ್ಯಾರ್ಥಿಗಳು ವೈಟ್ ಮಾಡ್ತೀರಿ. ಬಟ್ ಆದ್ರೆ ಇಂದು ಕೂಡ ಒಂದು ವೆರಿಫಿಕೇಶನ್ ಅಂತಕ್ಕಂಥದ್ದು ಏನಿರ್ತಲ್ಲ ನವೆಂಬರ್ 3ನೇ ತಾರೀಕು ಆ ಸಂದರ್ಭದಲ್ಲಿ ಅಪ್ಲಿಕೇಶನ್ ಹಾಕಿರುವಂತಹ ಅಭ್ಯರ್ಥಿಗಳಿಗೆ ಮಧ್ಯದಲ್ಲಿ ಸರ್ಕಾರಿ ರಜೆ ಆಗಿರ್ಬೋದು, ಒಂದು ಭಾನುವಾರ ಅಂತ ಕಾರಣಕ್ಕೆ ಅಪ್ಲಿಕೇಶನ್ ಹಾಕಿದೆ 7 ದಿನ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟರಲ್ಲ, ಆ ಕಾರಣಕ್ಕೆ ನವೆಂಬರ್ 11ನೇ ತಾರೀಕು ವೆರಿಫಿಕೇಶನ್ಗೆ ಕೂಡ ಅವಕಾಶ ಇತ್ತು ಅಂತ ಹೇಳ್ಬೋದಾಗಿರುತ್ತೆ. ಕೆಲ ವಿದ್ಯಾರ್ಥಿಗಳು ವೆರಿಫಿಕೇಶನ್ಗೆ ಕೂಡ ಹೋಗ್ತಿರುವಂತದ್ದಾಗಿರುತ್ತೆ. ಇದೀಗ ಒಂದು ಲಿಸ್ಟ್ ಅಂತಕ್ಕಂಥದ್ದು ಯಾವಾಗ ಪ್ರಕಟ ಆಗುತ್ತೆ ಏನು ಎತ್ತ ಇದ್ರ ಬಗ್ಗೆ ಮಾಹಿತಿನ ಕೊಡಿ ಅಂತ ಇನ್ಸ್ಟಾಲ್ ಆಗಿರ್ಬೋದು, ಒಂದು ಯೂಟ್ಯೂಬ್ನಲ್ಲೂ ಕೂಡ ವಿದ್ಯಾರ್ಥಿಗಳ ಒಂದು ಪ್ರಶ್ನೆ ಇರುವಂತದ್ದಾಗಿತ್ತು. ಒಂದು ಮೆಂಬರ್ಸ್ ನಲ್ಲಿ ಕೂಡ ಹೆಚ್ಚಿಗೆ ವಿದ್ಯಾರ್ಥಿಗಳ ಒಂದು ಪ್ರಶ್ನೆ, ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ವಿದ್ಯಾರ್ಥಿಗಳು ಅದೇ ಪ್ರಶ್ನೆ ಕೇಳ್ತಾರೆ. ಮತ್ತೆ ಇನ್ಸ್ಟಾಗ್ರಾಮ್ ಕೂಡ ಹೆಚ್ಚುವರಿ ಪ್ರಶ್ನೆಗಳು ಡೌಟ್ಸ್ಗಳಿದಾವೆ, ಕ್ಲಿಯರ್ ಮಾಡ್ಕೋಬೇಕು ಅಂದ್ರೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನೀಡೋದಾಗಿರುತ್ತೆ. ಆ ಮುಖಾಂತರ ಹೆಚ್ಚುವರಿ ಮಾಹಿತಿ ನೀವು ಅಲ್ಲಿ ಪಡ್ಕೊಂತ ಇರಬಹುದಾಗಿರುತ್ತೆ ಅಂತ ಹೇಳ್ತಾ ವಿದ್ಯಾರ್ಥಿಗಳು, ಯಾಕಂದ್ರೆ ನೂರಾರು ಮೆಸೇಜ್ಗಳು ಬಂದಾಗ ನಾವೆಲ್ಲ ಮೆಸೇಜ್ಗಳು ರಿಪ್ಲೈ ಕೊಡಲಿಕ್ಕೆ ಸಾಧ್ಯ ಆಗದೇನೆ ಹೋಗಬಹುದಾಗಿರುತ್ತೆ. ಮತ್ತೆ ವಿದ್ಯಾರ್ಥಿಗಳು ನಿಮ್ಮ ಮೆಸೇಜ್ಗಳು ನಮಗೆ ತಲುಪದೇನೆ ಹೋಗಬಹುದಾಗಿರುತ್ತೆ. ಆ ಕಾರಣಕ್ಕೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಂಡಾಗ ಹೆಚ್ಚುವರಿ ಮಾಹಿತಿಗಳನ್ನ ನೀವು ಪಡ್ಕೊಳ್ಳೋದಕ್ಕೆ ನಿಮಗೆ ನೆರವಾಗುತ್ತೆ. ಮತ್ತೆ ಬ್ರಾಡ್ಕಾಸ್ಟ್ ಚಾನಲ್ ಲಿಂಕ್ ಆಗಿರ್ಬೋದು, ಒಂದು ಇನ್ಸ್ಟಾಗ್ರಾಮ್ ಲೈವ್ ಅಲ್ಲಿ ಆಗಿರ್ಬೋದು, ಪ್ರತ್ಯೇಕವಾದಂಥ ಸೌಲಭ್ಯಗಳು ನಿಮಗೆ ಸಿಗುತ್ತೆ. ಅಲ್ಲಿ ಒಂದು ನೋಟಿಫಿಕೇಶನ್ಗಳು ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ, ಕ್ವಿಕ್ ಅಪ್ಡೇಟ್ಸ್ಗಳು ಕೂಡ ಸಿಗ್ತಿರುತ್ತೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಕನ್ನಡ ವೇದ ಅಫಿಷಿಯಲ್ ಟೆಲಿಗ್ರಾಮ್ ಪೇಜ್ ಲಿಂಕ್ ಕೂಡ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಎಲ್ಲ ಒಂದು ಮೂಲಗಳ ಕಡೆಯಿಂದ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕಡೆಯಿಂದ, ಟೆಲಿಗ್ರಾಮ್ನ ಕಡೆಯಿಂದ, ಇನ್ಸ್ಟಾಗ್ರಾಮ್ನ ಕಡೆಯಿಂದ ಮಾಹಿತಿಗಳು ನಿಮಗೆ ಸಿಗ್ತಾ ಇದಾವೆ ಅಂತ ನಾನು ಮನವರಿಕೆ ಮಾಡ್ತಾ ಇರೋದಾಗಿರುತ್ತೆ. ವಿದ್ಯಾರ್ಥಿಗಳು ಕೆಲವೊಬ್ಬರಿಗೆ ಅನಿಸಬಹುದು ಸುಮ್ಮನೆ ಸಮಯ ವ್ಯರ್ಥ ಆಗ್ತಿದೆ ನಮ್ದು ಅಂತ, ಆದರೆ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಇದೆಲ್ಲ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ನಿಮ್ಗೆ ಯಾವ್ದಾರ ಸಮಸ್ಯೆಗಳಾದಾಗ ನಿಮಗೆ ಪರಿಹಾರನ ಕಂಡುಕೊಳ್ಳೋದಕ್ಕೆ, ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ಇದೀಗ ಒಂದು ಇಲಾಖೆಯವರು ಏನು ಮಾಹಿತಿನ ಕೊಟ್ಟಿದ್ದಾರೆ ಅದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇಲಾಖೆಗೆ ನಾವು ಕೂಡ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಟ್ವಿ, ಅಂದ್ರೆ ವಿದ್ಯಾರ್ಥಿಗಳಿಗೆ ಕೊನೆಯದಾಗಿ ಒಂದು ಕಾಲ್ ಪಿಕ್ ಆಯಿತು ಅಂತ ಹೇಳ್ಬೋದಾಗಿರುತ್ತೆ. ಒಂದು ಅಲ್ಲಿ ಅವ್ರು ಕೊಟ್ಟಂತ ಮಾಹಿತಿ ಪ್ರಕಾರ ನಾನು ರೆಕಾರ್ಡ್ ಕೂಡ ಮಾಡಿದೆ ಕಾಲನ್ನ, ಬಟ್ ಆದರೆ ಒಂದು ಸ್ಕ್ರೀನ್ ರೆಕಾರ್ಡ್ ಆಗಿಬಿಟ್ಟಿದೆ. ಅಂದ್ರೆ ಸ್ಕ್ರೀನ್ ರೆಕಾರ್ಡ್ ಅಲ್ಲಿ ಆಡಿಯೋ ಕೂಡ ಆಫ್ ಆಗಿತ್ತು ಅಂತ ಹೇಳ್ಬೋದು. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಿರ್ತಾರೆ, ಅದು ಆಡಿಯೋ ಕೂಡ ರೆಕಾರ್ಡ್ ಆಗಿಲ್ಲ. ಬಟ್ ಆದರೆ ಅವರು ಮಾಹಿತಿ ಏನು ಪಡ್ಕೊಂಡಿದ್ವಿ, ನಾವೇನು ಕೇಳಿದ್ವಿ ಅಂದ್ರೆ ಎಲಿಜಿಬಲ್ ಲಿಸ್ಟ್ ಅಂತಕ್ಕಂಥದ್ದು ನವೆಂಬರ್ 10ನೇ ತಾರೀಕು ಪ್ರಕಟ ಆಗುತ್ತೆ ಅಂತ ಮಾಹಿತಿನ ಕೊಟ್ಟಿದ್ರು. ಬಟ್ ಯಾವುದೇ ರೀತಿ ಲಿಸ್ಟ್ ಅಂತಕ್ಕಂಥದ್ದು ಬಂದಿಲ್ಲ. ಸೊ ಯಾವಾಗ ಲಿಸ್ಟ್ ಪ್ರಕಟ ಆಗುತ್ತೆ ಅಂತ ಕೇಳಿದಾಗ ಇವತ್ತು ಬರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದ್ರೆ ನವೆಂಬರ್ 11 2025 ಏನಿದೆಲ್ಲ ಇಂದು ಲಿಸ್ಟ್ ಪ್ರಕಟ ಆಗುತ್ತೆ ಅಂತ ಅವ್ರು ಮಾಹಿತಿನ ತಿಳಿಸಿರುವಂತದ್ದಾಗಿರುತ್ತೆ. ಆ ಕಾರಣಕ್ಕೆ ಇಂದು ಅಭ್ಯರ್ಥಿಗಳು ಲಿಸ್ಟ್ ಅನ್ನು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಲಿಸ್ಟ್ ಅಂತಕ್ಕಂಥದ್ದು ಇವತ್ತು ಬರುತ್ತೆ ಅಂತ ಅವ್ರು ಮಾಹಿತಿನ ಕೊಟ್ಟರಿಂದ ಒಂದು ಮೆಜಾರಿಟಿ ವಿದ್ಯಾರ್ಥಿಗಳಿಗೆ ಕನ್ಫರ್ಮ್ ಇವತ್ತು ವೆಯ್ಟ್ ಮಾಡಬಹುದಾಗಿರುತ್ತೆ. ಒಂದು ವಿದ್ಯಾರ್ಥಿಗಳ ಒಂದು ಎಲಿಜಿಬಲ್ ಲಿಸ್ಟ್ ಅಂತಕ್ಕಂಥ ಏನಿತ್ತಲ್ಲ ನವೆಂಬರ್ 11 2025 ಬಿಡುಗಡೆ ಆಗುವ ಎಲ್ಲ ಸಾಧ್ಯತೆಗಳು ಲಕ್ಷಣಗಳಿರುವಂತದ್ದಾಗಿರುತ್ತೆ. ಅವ್ರು ಮಾಹಿತಿನ ಕೊಟ್ಟರ ಆಧಾರದ ಮೇಲೆ ಹೇಳುವಂತಂದ್ರೆ ಸೊ ಅವ್ರು ಮಾಹಿತಿನ ತಿಳಿಸಿದ್ದಾರೆ. ಸೊ ಆ ಕಾರಣಕ್ಕೆ ನವೆಂಬರ್ 11 2025 ಲಿಸ್ಟ್ ನ ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಇನ್ನು ತುಂಬಾ ಮುಂದೆ ಹೋಗುತ್ತೆ ಏನು ಅಂತೆಲ್ಲ ಗಾಬರಿಗಳಿತ್ತು. ಇಂದು ವಿದ್ಯಾರ್ಥಿಗಳಿಗೆ ಲಿಸ್ಟ್ ಅಂತಕ್ಕಂಥ ಪ್ರಕಟ ಆಗುತ್ತೆ ಅಂತ ಹೇಳಿದ್ದಾರೆ. ಲಿಸ್ಟ್ ಬಂದಾಗ ಯಾವ ತರ ನೋಡೋದು ಏನು ಅಂತ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋಸ್ ಇದಾವೆ, ಅದ್ರ ಬಗ್ಗೆ ಕೂಡ ಮಾಹಿತಿನ ತಿಳಿಸ್ತೀವಿ. ಲಿಸ್ಟ್ ಬಂದಾಗ ಕೂಡ ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಿಮಗೆ ಸಿಗ್ತದೆ. ಅದಕ್ಕೆ ಚಾನಲ್ಗೆ ಕೂಡ ನೀವು ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ ಅಂತ ಹೇಳ್ತಾ ನಿಮ್ಮ ಸ್ನೇಹಿತರಿಗೆ ಮರಿದೆ ಅಂತ ವಿಡಿಯೋನ ಶೇರ್ ಮಾಡಿ.